ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು. ಸೊ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ವಿಡಿಯೋ ಬಂದುಬಿಟ್ಟು ನಾನು ಈವ್ನಿಂಗಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬಾ ಗ್ಯಾಪ್ ತೊಗೊಬಿಟ್ಟು ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಕೆಲಸ ಎಲ್ಲ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ವ್ಲಾಗೆಲ್ಲ ಮಾಡೋಕ್ಕಾಗಿಲ್ಲ ನನಗೆ. ಸೊ ಕೆಲವೊಂದೆಲ್ಲ ರೆಸಿಪೀಸ್ ಎಲ್ಲ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಇವತ್ತೊಂದು ನೈಟ್ ಹಂಗೆ 8 ಗಂಟೆ ಹಂಗೆ ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಟ್ರಾಫಿಕ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಬೇಗ ಬಿಟ್ಟರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ. ಅಲ್ಲಿ ಊರಿಗೂ ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಊರಲ್ಲಿ ಜಾತ್ರೆ ಇದೆ, ಹಂಗಾಗ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಸೊ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ನಮ್ಮ ಮನೆಯವ್ರ ಊರು ಚಿಕ್ಕಮಂಗ್ಳೂರು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಚಿಕ್ಕಮಂಗ್ಳೂರು ಹತ್ರ ಒಂದು ಹಳ್ಳಿ ಬರುತ್ತೆ, ಅಲ್ಲಿ ನಮ್ಮೂರು. ಸೊ ಇವತ್ತು ಎಲ್ಲರೂ ರೆಡಿ ಆಗಿಬಿಟ್ಟು ನೈಟು ಹೊರಡ್ತೀವಿ. 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡಬೇಕು. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಆಗಿದೆ ನಮ್ಮದು. ಸೊ ನಮ್ಮ ಮನೆಯವರು ಡ್ಯೂಟಿಯಿಂದ ಬರೋದು ಒಂದು 6:30 ಆಗುತ್ತೆ ಅಂತ ಹೇಳಿದ್ದಾರೆ. ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದಾಳೆ, ನಾನು ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಅವ್ರು ಬರ್ತಾ ಹಂಗೆ ಮಗಳನ್ನ ಕರ್ಕೊಂಡು ಬರ್ತಾರೆ. ಸೊ ಅವ್ರು ಬರೋಷ್ಟೊತ್ತಿಗೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಓಕೆ ಗೈಸ್, ನಾವಿವಾಗ ಫೈನಲಿ ಬಸ್ ಹತ್ಬಿಟ್ಟು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಸ್ಲೀಪರ್ನ ಬುಕ್ ಮಾಡಿದ್ವಿ ಆನ್ಲೈನಲ್ಲೇ. ಸೊ ಬಸ್ಸನ್ನು ಸ್ವಲ್ಪ ಒಂದು 1/2 hour ಲೇಟ್ ಆಗುತ್ತೆ ಬಿಡೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅಷ್ಟೊತ್ತಿಗೆ ಮಕ್ಕಳನ್ನು ನಿದ್ದೆ ಬಂದಿತ್ತು, ಅವರು ಮಲ್ಕೊಂಡ್ರು. ಸೊ ಲಾಂಗ್ ಇರೋದ್ರಿಂದ ಊರು, ಸೊ ಕುತ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಲೀಪರ್ನ ಬುಕ್ ಮಾಡಿದ್ವಿ. ಸೊ ಮಕ್ಕಳು ಆರಾಮಾಗಿ ಮಲ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಓಕೆ ಗೈಸ್, ಫೈನಲಿ ಇವಾಗ ನಾವು ಶಿವಮೊಗ್ಗಗೆ ರೀಚ್ ಆಗಿದ್ದೀವಿ. ಸೊ 5:30 ಆಯಿತು ಬರೋಷ್ಟೊತ್ತಿಗೆ. 1/2 hour ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ 5 o'clock ರೀಚ್ ಆಗುತ್ತೆ ಅಂತ ಬಿಟ್ಟು ಹೇಳಿದ್ರು. ಸೊ 1/2 hour ಲೇಟ್ ಆಯಿತು. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಇನ್ನು ಅಂಗಡಿ ಏನು ಓಪನ್ ಆಗಿಲ್ಲ. ತುಂಬ ಅಂದರೆ ತುಂಬಾ ಚಳಿ ಇತ್ತು ಅಂತಲೇ ಹೇಳ್ಬೋದು. ಸೊ ಬೆಂಗಳೂರಲ್ಲಿ ಸ್ವಲ್ಪ ಸೆಕೆ ಇತ್ತಲ್ವ, ಸೊ ಹಂಗಾಗಿ ಅಲ್ಲೂ ಸೆಕೆ ಇರುತ್ತೆ. ಸ್ವಲ್ಪ ಟೋಪಿ ಏನು ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಏನು ಹಾಕಿರಲಿಲ್ಲ. ಸೊ ಆದರೆ ಸ್ವಲ್ಪ ಚಳಿ ಜಾಸ್ತಿನೇ ಆಗ್ತಾಯಿತ್ತು ಮಕ್ಕಳಿಗೆ ಪಾಪ. ಸೊ ಬಸ್ಸನ್ನು ರೆಡಿ ಇತ್ತು ನಮ್ಮೂರಿಗೆ ಹೋಗುವಂಥದ್ದು. ಸೊ ಹೋಗ್ಬಿಟ್ಟು ವಾಶ್ರೂಮ್ ಎಲ್ಲ ಹೋಗೋದಿತ್ತು, ಸ್ವಲ್ಪ ಹೋಗ್ಬಿಟ್ಟು ಆಮೇಲೆ ಬಸ್ ಹತ್ತಾನ ಅಂತ ಹೇಳ್ಬಿಟ್ಟು ಸೊ ರೆಡಿ ಆಗುತ್ತೆ. ಇವಾಗ ನೋಡಿ ನೋಡ್ತಾ ಇದ್ರಲ್ವ, ನೆಕ್ಸ್ಟ್ ಇವಾಗ ಬಸ್ ಹತ್ಬಿಟ್ಟು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ನಮ್ಮೂರಿಗೆ ಹೋಗುವಂಥ ಬಸ್ ಇದು. ಸೊ ಡೈರೆಕ್ಟ್ ನಮ್ಮೂರಿಗೆ ಹೋಗಲ್ಲ ಇದು, ಸೊ ಮುಡ್ಬಾ ಹೋಗುತ್ತೆ. ಸೊ ಮಂಗ್ಳೂರು ಸೈಡ್ ಯಾರಾದರೂ ಹೋಗೋರಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಮುಡ್ಬಾ ಹೋಗೋದು, ಉಡುಪಿಗೆ ಹೋಗ್ತಾರಲ್ವ, ಸೊ ಆ ರೂಟ್ ಇದು. ಸೊ ಉಡುಪಿಗೆ ಹೋಗ್ಬೇಕಾದ್ರೆ ಮುಡ್ಬಾ ಬರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಇಳ್ಕೊತೀವಿ ನಾವು. ಅಲ್ಲಿಂದ ನಮ್ಮ ಮಾವ ಬರ್ತಾರೆ ನಮ್ಮ ಪಿಕ್ ಮಾಡೋದಕ್ಕೆ. ಸೊ ಇವಾಗ ಇಲ್ಲಿಂದ ಒಂದು 1/2 hour ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಗನಿಗೆ ಸ್ವಲ್ಪ ನಿದ್ದೆ ಬರ್ತಾಯಿತ್ತು, ಮಲ್ಕೊಂಡಿದ್ದೆ ಅವನು. ಸೊ ಆಚೆ ಕಡೆ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಗಾಜನೂರು ಡ್ಯಾಮು ಅಂತ ಹೇಳ್ಬಿಟ್ಟು ಬರುತ್ತೆ, ತುಂಬಾ ದೊಡ್ಡದು. ಸೊ ಕಾರಲ್ಲಿ ಹೋದರೆ ಸ್ವಲ್ಪ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ನಾವು ಬಸ್ಸಲ್ಲಿ ಹೋಗೋದ್ರಿಂದ ಸ್ವಲ್ಪ ಅದೆಲ್ಲ ಪ್ಲೇಸು ನೋಡೋಕ್ಕಾಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಒಂದು 7:30 ಆಗಿದೆ ಟೈಮು, ಆದ್ರೂ ಎಷ್ಟು ಚಳಿ ಇದೆ ನೋಡಿ. ಫುಲ್ಲು ಇಬ್ನಿ ಎಲ್ಲ ಇದೆ, ತುಂಬಾ ಕೋಲ್ಡ್ ಇತ್ತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಇವಾಗ ನಾವು ಮುಡುಬಾಗೆ ರೀಚ್ ಆಗಿದ್ದೀವಿ ನೋಡಿ. ನಮ್ಮ ಮಾವ ಇನ್ನೂ ಬಂದಿಲ್ಲ, ಸ್ವಲ್ಪ ಇಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ. ಅವರು ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಮ್ಮ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ಒಂದು 1/2 hour ಆಗುತ್ತೆ. ಸೊ ಅವ್ರು ಬರ್ತಿದ್ದೀನಿ ಅಂತ ಹೇಳಿದ್ರು. ಸ್ವಲ್ಪ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ನಾವು. ತುಂಬಾ ಚಳಿ ಇತ್ತು ಗೈಸ್. ನನ್ನ ಮಗ ಅಂತೂ ತುಂಬಾ ನಡುಗ್ತಾ ಇದ್ದ. ನೋಡ್ತಾ ಇದ್ದೀರಲ್ವ ವೆದರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಜ್ಜಿ ಜಿ ನಜ್ಜಿ ವಾವ್, ವಾವ್ ಸೂಪರ್ ಅಲ್ಲ ಚಿನ್ನ. ಫುಲ್ಲು ಫಾಗ್ ಇದೆ ನೋಡು. 8 ಗಂಟೆ ಆದ್ರೂ ಇನ್ನೂ ಬಿಸಿಲು ಬಂದಿಲ್ಲ. ಏನಕ್ಕೆ ಡ್ರಮ್ ಹಾಕಿದ್ದಾರೆ? ಏನು ಕರೆಂಟಾ? ನೀರಿಂದ ಏನು ಮೋಟ್ರು? ಎಲ್ಲಿಗೆ ಹೊಡಿತಾರೆ ನೀರು? ನೀರೆಲ್ಲಿ ಹೊಡಿತಾರೆ? ಇಲ್ಲಿಂದ ತೆಗಿತಾರಾ?
ಓಕೆ ಗೈಸ್, ಫೈನಲಿ ಇವಾಗ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಸೊ ನಮ್ಮ ಮಾವ ಬಂದುಬಿಟ್ಟು ಪಿಕ್ ಮಾಡಿಕೊಂಡ್ರು. ಸೊ ಇಲ್ಲಿ ಬಸ್ ಬಂದುಬಿಟ್ಟು ಟೈಮಿಂಗ್ಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಸೊ ನನ್ನ ಮಗನಿಗೆ ಶಿವಮೊಗ್ಗದಿಂದ ಮುಡುಬ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೈಟಾಗಿ ವಾಮಿಟ್ ಆಯಿತು ಅವನಿಗೆ. ಸೊ ನಿದ್ದೆ ಎಲ್ಲ ಚೆನ್ನಾಗೇ ಮಾಡಿದ್ದ. ಸೊ ಬೆಂಗಳೂರಲ್ಲಿ ಮಲ್ಕೊಬಿಟ್ಟು ನೆಕ್ಸ್ಟು ಶಿವಮೊಗ್ಗದಲ್ಲೇ ಅವನು ಎದ್ದಿದ್ದು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಸೊ ಮನೆಗೆ ಹೋಗ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ನೆಕ್ಸ್ಟು ದೇವಸ್ಥಾನಕ್ಕೂ ಹೋಗಬೇಕು ನಾವು. ಸೊ ಇವತ್ತು ಬೇಗನೆ ತೇರು ಎಳಿತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮ ಮಾವ. ಸೊ ನೆಕ್ಸ್ಟ್ ಮನೆಗೆ ಹೋಗ್ಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ ಗೈಸ್, ಫೈನಲ್ ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ವ, ತುಂಬಾ ಸೈಲೆಂಟಾಗಿದೆ ನಮ್ಮ ಮನೆ ಹತ್ರ. ಸೊ ಇಲ್ಲಿ ಹಕ್ಕಿಗಳ ಸೌಂಡ್ ಬಿಟ್ಟರೆ ಬೇರೆ ಯಾವ ಥರ ಗಾಳಿ ಮತ್ತು ಹಕ್ಕಿಗಳ ಸೌಂಡ್ ಬಿಟ್ಟರೆ ಬೇರೆ ಏನು ಸೌಂಡು ಕೇಳಿಸೋದಿಲ್ಲ ಇಲ್ಲಿ. ಸೊ ಇದು ನಮ್ಮ ತೋಟ. ಈ ನಮ್ಮ ತೋಟದಲ್ಲೇ ಮನೆ ಇರುತ್ತೆ. ಸೊ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಆಚೆ ಕಡೆ ಬಂದುಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ದಾರೆ. ಬೇಗ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು. ಇವಾಗ ಲೇಟ್ ಆಗುತ್ತೆ. ಸೊ ಇವತ್ತು ಗ್ರಹಣ ಇರೋದ್ರಿಂದ ಬೇಗನೆ ತೇರು ಎಳಿತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ ಗೈಸ್, ನೆಕ್ಸ್ಟ್ ಸಿಗ್ತೀನಿ ನಾನು. ಓಕೆ ಗೈಸ್, ಇವಾಗ ಫೈನಲಾಗಿ ಮನೆಯಲ್ಲೆಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಜಾತ್ರೆಗೆ ಹೊರಟಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ನಮ್ಮ ಮನೆಯಿಂದ ಒಂದು 1/2 hour ಆಗುತ್ತೆ ಸೊ ಟೆಂಪಲ್ಗೆ ಹೋಗೋದಕ್ಕೆ. ಸೊ ಇವಾಗ ಮಾವನು ಅತ್ತೆನೂ ಸೊ ನಮ್ಮ ಮನೆಯವರು ಮಕ್ಕಳೆಲ್ಲನೂ ರೆಡಿ ಆಗಿಬಿಟ್ಟು ಮನೆಯಲ್ಲೇನೋ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆಚೆ ಕಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಬೆಂಗಳೂರಿಗಿಂತಲೂ ಜಾಸ್ತಿನೇ ಇದೆ ಬಿಸಿಲು ಅಂತಲೇ ಹೇಳ್ಬೋದು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಹೋಗ್ಬಿಟ್ಟು ಬೇಗನೆ ತೇರು ಎಳಿತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಬೇಗ ರೆಡಿ ಆಗಿಬಿಟ್ಟು ಬೇಗ ಬೇಗ ಎಲ್ಲ ಫಾಸ್ಟಾಗಿ ರೆಡಿ ಆಗಿಬಿಟ್ಟು ನಾವು ಬಂದ್ವಿ. ಸೊ ರೆಸ್ಟ್ ಏನೂ ಮಾಡೋಕ್ಕಾಗಿ ನಮಗೆ ಟೈಮ್ ಸಿಕ್ಕಿಲ್ಲ. ಸೊ ಹೋಗ್ಬಿಟ್ಟು ಬಂದು ಆಮೇಲೆ ರೆಸ್ಟ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ನೋಡಿ ಫೈನಲಿ ಇವಾಗ ನಾವು ಬಂದ್ವಿ. ಸೊ ನೋಡ್ತಾ ಇದ್ದೀರಲ್ವ, ಆಲ್ರೆಡಿ ತೇರು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೇ ದೇವಸ್ಥಾನನೇ. ಸೊ ಇವಾಗ ಬನ್ನಿ, ಇವಾಗ ದೇವಸ್ಥಾನಗಳ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಓಕೆ ಗೈಸ್, ನಾವಿವಾಗ ಫೈನಲಿ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಆಚೆ ಕಡೆ ಬರೋಷ್ಟೊತ್ತಿಗೆ ತೇರು ಮೇಲೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ವಾಪಸ್ ಬರ್ತಾ ಇತ್ತು. ಸೊ ಇವತ್ತು 3 ಗಂಟೆಯಿಂದ ಗ್ರಹಣ ಇರೋದ್ರಿಂದ ಸೊ ಬೇಗನೆ ಎಳಿತಾ ಇದ್ರು. ಸೊ ಇವಾಗ ಪ್ರತಿ ವರ್ಷವೂ ಡೇ 1 ಟೈಮು ಮತ್ತು ನೈಟ್ 1 ಟೈಮು ಎಳಿತಾ ಇದ್ರು. ಸೊ ಈ ವರ್ಷ ಗ್ರಹಣ ಇರೋದ್ರಿಂದ ಸೊ ಬೆಳಿಗ್ಗೆನೇ ಬೇಗನೆ ಎಳಿತಾ ಇದ್ದಾರೆ. ಸೊ 3 ಗಂಟೆಗೆ ಗ್ರಹಣ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಮುಗಿಸ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿಂದ ತೇರು ಎಳ್ಕೊಬಂದ್ಬಿಟ್ಟು ನೆಕ್ಸ್ಟು ಆ ದೇವಸ್ಥಾನ ಹತ್ರ ನಿಲ್ಲಿಸ್ತಾರೆ. ಸೊ ಬನ್ನಿ ಇವಾಗ ನೋಡ್ಕೊಬರೋಣ ನಾವು ತೇರನ್ನು.
ಓಕೆ ಗೈಸ್, ಫೈನಲಿ ಇವಾಗ ನೋಡ್ತಾ ಇದ್ದೀರಲ್ವ. ಸೊ ತೇರನ್ನು ದೇವಸ್ಥಾನ ಮುಂದೆ ತೊಗೊಬಂದ್ಬಿಟ್ಟು ನಿಲ್ಲಿಸಿದ್ದಾರೆ. ನಾನು ಸ್ವಲ್ಪ ದೂರ ಇದೆ ಅಷ್ಟೇ. ಸೊ ಇಲ್ಲಿಂದ ಇಲ್ಲಿಗೆ ಅಷ್ಟೇ, ಸ್ವಲ್ಪ ದೂರ ಇರೋದಷ್ಟೇ. ಸೊ ನಮ್ಮ ಮನೆಯವರು ಮಕ್ಕಳು ಇಬ್ಬರೂ ಹೋಗಿದ್ದಾರೆ ತೇರು ಎಳಿಯೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನು ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ. ಸೊ ನಾನು ಹೋಗಿಲ್ಲ. ತುಂಬ ಹೆವಿ ಬಿಸಿಲಿದೆ ಗೈಸ್, ಬೆಂಗಳೂರಿಗಿಂತನೂ ಜಾಸ್ತಿ ಇದೆ ಬಿಸಿಲಲ್ಲಿ ಅಂತಲೇ ಹೇಳ್ಬೋದು. ಸೊ ಗಾಳಿ ಮಾತ್ರ ತಂಪಾಗಿ ಬರ್ತಾಯಿತ್ತು, ಬಟ್ ಹೆವಿ ಬಿಸಿಲಿತ್ತು. ಸೊ ಬೇಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಾಳೆನೂ ಇರುತ್ತೆ ಜಾತ್ರೆ. ಸೊ ನಾಳೆ ಬಂದರೆ ಆಯಿತು ಸಾಯಂಕಾಲ ಅಂತ ಹೇಳ್ಬಿಟ್ಟು ಬೇಗ ಮನೆಗೆ ಹೊರಟ್ವಿ ನಾವು ಇವಾಗ. ಓಕೆ ಗೈಸ್, ನಾವು ಫೈನಲ್ ಇವಾಗ ಮನೆಗೆ ಬಂದ್ವಿ. ನೋಡಿ, ಮಕ್ಕಳು ಮನೆಗೆ ಬಂದ ತಕ್ಷಣ ಆಟ ಸಾಮಾನು ತೊಗೊಂಡು ಆಟಾಡೋಕ್ಕೆ ಶುರು ಮಾಡಿದರು. ಸೊ ಅವ್ರ ತಾತ ಸ್ವಲ್ಪ ಆಟ ಸಾಮಾನೆಲ್ಲ ಕೊಡಿಸಿದ್ರು. ಸೊ ನನ್ನ ಮಗ ಬಾಲೂನು ಬ್ಯಾಟನ್ನು ಇಟ್ಕೊಂಡು ಆಚೆ ಕಡೆ ಆಟ ಆಡ್ತಾ ಇದ್ದ. ಸೊ ಅವರಿಗೇನೋ ಒಂಥರ ಮಧ್ಯಾಹ್ನ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಅಂದರೆ ಮಲಗಿಲ್ಲ ಅವರು. ಸೊ ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ಆಚೆ ಕಡೆ ಆಟ ಆಡ್ತಾ ಇದ್ದಾರೆ ಇಬ್ಬರೂ. ನೋಡಿ ತೋರಿಸಿ ಯಾವ ಥರ ಇದೆ ಅದು, ಯಾವ ಥರ ಬರೆಯೋದು ಅದು ತೋರಿಸು. ನೋಡಿ ಹೆಂಗೆ ಅಳಿಸೋದು. ಇದು ಇದೆಯಲ್ಲ, ಇದು ಇದೊಂದು ಅಜಿತ್ ಥರ. ಯಾವ ಥರ ತಗೊಳ್ಳಿ ಈ ಥರ ಅಣಿಸ್ಬೋದು, ಮತ್ತೆ ಇದನ್ನು ತಗೊಳ್ಳಿ ಈ ಥರ ಅಣಿಸ್ಬೋದು. ಅದು ಬರ್ದಿರೋದನ್ನ ಹೆಂಗೆ ಅಳಿಸೋದು? ಎರೇಸರ್ ಹಿಂಗೆ ಅಳಿಸೋದು. ಎರೇಸರ್ ಇದೆಯಾ? ತೋರಿಸು. ಇದು ಪೆನ್ನಲ್ಲಿ ಬರೆಯೋದು ಗೊತ್ತಲ್ಲ, ಹಿಂಗೆ ಇರುತ್ತಲ್ಲ ಇದು ಎಳಿಬೇಕು. ವಾವ್, ಚೆನ್ನಾಗಿದೆಯಲ್ಲ. ನಿಮಗೆ ಮಳೆ ಬರೋದು ಯಾವ ಥರ ಡ್ರಾ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಗಾಯ್ಸ್. ನೋಡಿ, ಫಸ್ಟು ಯಾವುದಾದ್ರೂ ಒಂದು ಈ ಥರ ತಗೋಬಿಟ್ಟು ಫಸ್ಟು ಈ ಥರ ಕಲರ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಮಾಡಬೇಕು. ಇದೊಂದು ಸ್ವಲ್ಪ ಅಳಿಸ್ಬೇಕು. ಆಮೇಲೆ ಪೆನ್ ತಗೋಬೇಕು. ಆಮೇಲೆ ಇಲ್ಲಿ ಮೇಲೆ ಕಾರು ಚೆನ್ನಾಗಿದೆ ಕಣ ನಿಂದು, ಸೂಪರ್ ಇದೆಯಲ್ಲ ಕಾರು. ನೋಡಿ, ಈ ಥರ ಮೋಡ ಬಿಡಿಸ್ಬೇಕು. ಆಮೇಲೆ ಕೆಳಗಡೆ ಡಾಟ್ 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 ಡಾಟು ಸ್ವಲ್ಪ ಇದ್ರ ಜಾಗ ಇಲ್ಲಿ ಹಾಕ್ಬಿಡಿ. ಡಾಟ್ ಡಾಟ್ ಡಾಟು ಹಾಕ್ಕೊಡಿ. ಆಮೇಲೆ ಪೆನ್ನ ಇಲ್ಲಿ ಇಟ್ಬಿಟ್ಟು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಎಲ್ಲ ಇರುತ್ತೆ, ಆ ಶೇಪ್ನ ಈ ಥರ ಅನ್ಸ್ಕೊಳ್ಳಿ. ಅದೇನಾದ್ರು ಕಟ್ ಮಾಡಬೇಕು. ಆಮೇಲೆ ಈ ಕಡೆ ತಿರ್ಸಿ, ಆಮೇಲೆ ಇದನ್ನು ತಗೊಳ್ಳಿ. ಸರ್ಕಲ್ದು ಚೆನ್ನಾಗಿರುತ್ತೆ, ಸರ್ಕಲ್ ತಗೊಳ್ಳಿ. ಯಾಕಂದರೆ ನಿಮಗೆ ಬೇರೆ ಶೇಪ್ ಚೆನ್ನಾಗಿದ್ರೆ ಅದನ್ನು ತಗೊಳ್ಳಿ. ಈ ಥರ ಸರ್ಕಲ್ದು ಮಾಡಿ. ಪೆನ್ ತಗೊಳ್ಳಿ. ಇಲ್ಲಿ ಈ ಥರ ಡ್ರಾ ಮಾಡಬೇಕು. ಸ್ಟಾರು ಮತ್ತು ಸ್ಮೈಲಿ ಮತ್ತು ಆಟು ಡ್ರಾ ಮಾಡ್ತೀರಾ. ಆಮೇಲೆ ಹಿಂಗಿಡಬೇಕು. ಆಗ ಟ್ರಯಾಂಗಲ್ ತಗೋಬೇಕು. ಇಲ್ಲಿ ಅಣಿಸ್ಬೇಕು. ಅದು ಬಂದಿಲ್ಲ ಅಂದ್ರೆ ಇಲ್ಲಿಡಬೇಕು. ನೋಡಿ, ಚೆನ್ನಾಗಿದೆಯಾ? ಸೂಪರ್. ನೋಡಿ, ಇದೆಲ್ಲ ಮೋಡ, ಇದು ಮಳೆ ಬೆಳೀತಾ ಇದೆ. ಇದೆಲ್ಲ ಮೋಡಗಳು, ಇದೆಲ್ಲ ಸ್ಟಾರು ಸ್ಮೈಲಿ ದುಡ್ಡು. ಅದು ನಮ್ಗೆ ಇಷ್ಟ ಆಯ್ತಲ್ವಾ, ಅದಕ್ಕೆ ಮಾಡಿದ್ದೀವಿ. ನೋಡಿ, ಅದನ್ನ ಅಳಿಸೋದು ಹೆಂಗೆ? ಅದನ್ನ ಇದಿರುತ್ತಲ್ಲ ಹಿಂಗೆ ಹಾಕ್ಬೇಕು. ಈಸಿ ಇದೆ ಅಲ್ವಾ? ಈಸಿ ಇದೆ. ನೀವು ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ ನಾಯಿ. ಟೋನಿ ಮಗ ಹೋಯ್ತು ಮಗ. ಅದು ನೀನು ಜೋರು ಮಾಡಿದ್ರೆ ಅದು ಹೋಗುತ್ತಮ್ಮ. ಇಂಜೆಕ್ಷನ್ ಮಾಡ್ತೀಯಾ? ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ತುಂಬ ವೀಡಿಯೋಸ್ ಇದೆ. ಸೊ ಮುಂದೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಅದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ 15 ಮಿನಿಟ್ಸ್ ವಿಡಿಯೋ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.